ಸೋಷಿಯಲ್ ಮೀಡಿಯಾ ಬಳಸುವವರೇ ಎಚ್ಚರ, ಕೇಸ್ ಬೀಳುತ್ತೆ, ಹುಷಾರು. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮನಸ್ಸಿಗೆ ಇಚ್ಛೆ ಬಂದಂತೆ ಬೇರೆಯವರ ಪೋಸ್ಟ್ಗಳಿಗೆ ಕಮೆಂಟ್ ಮಾಡೋದು ಅಥವಾ ಬೇರೆಯವರ ಅಕೌಂಟ್ಗಳಿಗೆ ನಿಮ್ಮ ಮನಸ್ಸಿಗೆ ಬಂದಂತೆ ಅವಾಚ್ಯ ಶಬ್ದದಿಂದ ನಿಂದಿಸೋದು ಅಥವಾ ಅವರಿಗೆ ಪರ್ಸನಲ್ ಆಗಿ ಬೇರೆ ಬೇರೆ ಕೆಟ್ಟದಾಗಿ ಮೆಸೇಜ್ ಮಾಡುವ ಕೆಲಸ ನೀವು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲೂ ಕೇಸ್ ಬೀಳುತ್ತೆ. ಇದು ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಬಂದಂತಹ ವಾರ್ನಿಂಗ್ ಇದಾಗಿದೆ. ಹಾಗಾದ್ರೆ ಏನಿದು ಸೋಷಿಯಲ್ ಮೀಡಿಯಾ ಬಳಸೋರ್ಗೆಲ್ಲ ಕೇಸ್ ಬೀಳತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೇಗಿರ್ಬೇಕು? ಪೊಲೀಸ್ ಇಲಾಖೆ ಆಕ್ಚುಲ್ ಆಗಿ ಏನು ಮಾಹಿತಿಯನ್ನ ಹೊರಡಿಸಿದೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಬನ್ನಿ. ಸೋಷಿಯಲ್ ಮೀಡಿಯಾ ಬಳಸೋರ್ಗೆ ಕರ್ನಾಟಕ ಪೊಲೀಸ್ ಇಲಾಖೆ ಈಗ ಒಂದು ವಾರ್ನಿಂಗ್ ಅನ್ನ ನೀಡಿದೆ. ಹೌದು, ಸೋಷಿಯಲ್ ಮೀಡಿಯಾ ಬಳಸೋರ್ಗೂ ಬೇರೆಯವರ ಅಕೌಂಟ್ಗಳಿಗೆ ಮನಸೋ ಇಚ್ಛೆ ಕಮೆಂಟ್ ಹಾಕೋದು ಅಥವಾ ಮನಸೋ ಇಚ್ಛೆ ಅವರಿಗೆ ಮೆಸೇಜ್ ಮಾಡೋದು ಅಥವಾ ಅವರಿಗೆ ಅಶ್ಲೀಲವಾದಂತಹ ಫೋಟೋಸ್ ವಿಡಿಯೋಸ್ಗಳನ್ನ ಕಳಿಸೋದು ಅಥವಾ ಅವರ ಪೋಸ್ಟ್ಗಳಿಗೆ ಅಶ್ಲೀಲವಾಗಿ ಕಮೆಂಟ್ ಹಾಕೋದು ಅಥವಾ ಅವಾಚ್ಯ ಶಬ್ದಗಳಿಂದ ಅವ್ರನ್ನ ಕಮೆಂಟ್ ಬಾಕ್ಸಲ್ಲಿ ಅಥವಾ ಅವರ ಇನ್ಬಾಕ್ಸ್ ಮೂಲಕ DM ಮಾಡಿ ಅವರನ್ನ ನಿಂದಿಸುವ ಕೆಲಸವನ್ನ ಮಾಡಿದ್ರೆ ಇನ್ನು ಮುಂದೆ ಅವರ ಮೇಲೆ ಕೇಸ್ ಬೀಳುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆ ಒಂದು ವಿಡಿಯೋ ಬಿಡೋದ್ರ ಮೂಲಕ ವಾರ್ನಿಂಗ್ ಅನ್ನ ನೀಡಿದೆ. ಇತ್ತೀಚಿನ ದಿನಗಳಲ್ಲಿ ಆಗಿರುವಂತಹ ಕೇಸ್ಗಳನ್ನ ನೋಡ್ತಾ ಹೋದ್ರೆ ನಟಿ ರಮ್ಯಾ ಹಾಗೂ ನಟ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಬ್ಯಾಡ್ ಕಮೆಂಟ್ಸ್ ಹಾಕುವಂಥವ್ರು ಮತ್ತೆ ಬ್ಯಾಡ್ ಕಮೆಂಟ್ಸ್ ಅಥವಾ ಬ್ಯಾಡ್ ಮೆಸೇಜ್ಗಳ ಮೂಲಕ ಅವರನ್ನ ಅಶ್ಲೀಲವಾಗಿ ನಿಂದಿಸುವಂತ ಕೆಲಸ ಮತ್ತೆ ಅವಾಚ್ಯ ಶಬ್ದಗಳಿಂದ ಅವರನ್ನ ನಿಂದಿಸುವಂತ ಕೆಲಸವನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಲಾಗಿತ್ತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸನ್ನ ದಾಖಲು ಮಾಡಿಕೊಂಡು ಈಗಾಗಲೇ ಸಾಕಷ್ಟು ಜನ ಬಂಧನಕ್ಕೂ ಕೂಡ ಒಳಗಾಗಿದ್ದಾರೆ. ಅಂದ್ರೆ ಇದೇ ಮಾದರಿಯಲ್ಲಿ ಸಾಕಷ್ಟು ನಾರ್ಮಲ್ ವ್ಯಕ್ತಿಗಳಿಗೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಅವಹೇಳನಕಾರಿ ಮೆಸೇಜ್ಗಳು ಬರುವಂಥದ್ದು ಅಥವಾ ಅಶ್ಲೀಲವಾಗಿ ನಿಂದಿಸುವಂತಹ ಕೆಲಸವನ್ನ ಮತ್ತೆ ಅವರ ಪೋಸ್ಟ್ಗಳಿಗೆ ಅಥವಾ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಫೇಕ್ ಅಕೌಂಟ್ ಆಗಿ ಕ್ರಿಯೇಟ್ ಮಾಡಿ ಅವರ ಫೋಟೋಸ್ಗಳನ್ನ ಬಳಸ್ಕೊಂಡು ಬೇರೆಯವರಿಗೆ ಹಣ ಕೇಳಿ ಮೆಸೇಜ್ ಹಾಕುವಂಥದ್ದಿರ್ಬೋದು ಅಥವಾ ಅವರ ಬೇರೆಯವರ ಸೋಷಿಯಲ್ ಮೀಡಿಯಾಗಳ ಫೇಕ್ ಅಕೌಂಟ್ ಅನ್ನ ಮಾಡಿಕೊಂಡು ಇನ್ಯಾರಿಗೋ ಮೆಸೇಜ್ ಮಾಡುವಂಥದ್ದು, ಇನ್ಯಾರಿಗೋ ಪೋಸ್ಟ್ಗಳಿಗೆ ಬ್ಯಾಡ್ ಆಗಿ ಕಮೆಂಟ್ ಮಾಡುವಂಥದ್ದು, ಇಂತಹ ಕೆಲಸವನ್ನ ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆಲ್ರಿಗೂ ಕೂಡ ಪೊಲೀಸ್ ಇಲಾಖೆ ಎಚ್ಚರಿಕೆ ನೀಡಿದೆ, ಒಂದು ರೀತಿಯಲ್ಲಿ ವಾರ್ನಿಂಗ್ ನೀಡಿದೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಇನ್ನು ಮುಂದೆ ಸೋಷಿಯಲ್ ಮೀಡಿಯಾ ಬಳಸೋರು ಸಾಕಷ್ಟು ಹುಷಾರಾಗಿ ಎಚ್ಚರ ವಹಿಸ್ಕೊಂಡಿರ್ಬೇಕು. ಬೇರೆಯವರ ಪೋಸ್ಟ್ಗೆ ಕಮೆಂಟ್ ಹಾಕುವ ಮುನ್ನ ಯೋಚನೆ ಮಾಡಬೇಕು. ಹಾಗೇನೆ ಬೇರೆಯವರ ಪೋಸ್ಟ್ಗಳಿಗಿರ್ಬೋದು ಅಥವಾ ಬೇರೆಯವರ ಅಕೌಂಟ್ಗಳಿಗೆ ಮೆಸೇಜ್ ಮಾಡುವ ಮುನ್ನ ನಾವು ಯಾವ ಪದವನ್ನ ಬಳಕೆ ಮಾಡ್ತಾ ಇದ್ದೀವಿ, ಆ ಪದಗಳಿಂದ ಮುಂದಿನ ಪರಿಣಾಮ ಏನು ಆಗ್ಬೋದು ಅನ್ನೋದನ್ನ ಯೋಚನೆ ಮಾಡಿ ನಿರ್ಧಾರ ಕೈಗೊಳ್ಳೋದು ಅಥವಾ ಮೆಸೇಜು ಕಮೆಂಟ್ಗಳನ್ನ ಮಾಡೋದನ್ನ ಮಾಡಬೇಕು ಅಂತ ಹೇಳ್ಬೋದು. ಒಂದಿಷ್ಟು ಇದು ಪರ್ಸನಲ್ ಮೆಸೇಜ್ಗಳು ಅಥವಾ ಪರ್ಸನಲ್ ಪೋಸ್ಟ್ಗಳಿಗೆ ಕಮೆಂಟ್ ಆದ್ರೆ, ಇನ್ನೊಂದು ಕಡೆ ಧರ್ಮದ ವಿಚಾರ ಅಥವಾ ಸಂಸ್ಥೆ ವಿಚಾರ ಅಥವಾ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಸುದ್ದಿಗಳಿಂದ ಏನಾದ್ರೂ ಸಾರ್ವಜನಿಕ ವಲಯದಲ್ಲಿ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ಸಾರ್ವಜನಿಕರ ಹಿತವನ್ನ ಕಾಯ್ದುಕೊಳ್ಳುವಲ್ಲಿ ಧಕ್ಕೆ ಉಂಟು ಮಾಡುವಂತಹ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡುವಂಥದ್ದಿರ್ಬೋದು ಅಥವಾ AI ವಿಡಿಯೋಗಳ ಮೂಲಕ ಪೋಸ್ಟ್ಗಳನ್ನ ಮಾಡುವಂಥದ್ದಿರ್ಬೋದು ಅಥವಾ ಬೇರೆ ಬೇರೆ ಒಂದು ರೀತಿಯಲ್ಲಿ ಸಾರ್ವಜನಿಕ ವಲಯದ ಹಿತಕ್ಕೆ ಧಕ್ಕೆ ಉಂಟು ಮಾಡೋದು ಅಥವಾ ಸಾರ್ವಜನಿಕ ವಲಯದಲ್ಲಿ ದಂಗೆ ಉಂಟು ಮಾಡುವಂಥದ್ದು ಅಥವಾ ಒಂದು ಸಂಸ್ಥೆ ಅಥವಾ ಒಂದು ಕ್ಷೇತ್ರದ ಅಪಮಾನಿಸುವಂತಹ ಕೆಲಸವನ್ನ ಅಥವಾ ಅವಮಾನಿಸುವಂತಹ ಕೆಲಸಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ನು ಮುಂದೆ ಅವಕಾಶ ಇರೋದಿಲ್ಲ. ಮನಸೋ ಇಚ್ಛೆ ಯಾವುದೋ ಪೋಸ್ಟ್ ಬಂತು ಅದನ್ನ ನಾನು ಶೇರ್ ಮಾಡಿದೆ, ಮನಸೋ ಇಚ್ಛೆ ಯಾವುದೋ ಒಂದು ಪೋಸ್ಟ್ ನೋಡಿದೆ ಅದನ್ನ ನಾನು ರೀಪೋಸ್ಟ್ ಮಾಡಿಕೊಂಡೆ, ನೋ, ಅದಕ್ಕೆ ಇನ್ನು ಮುಂದೆ ಅವಕಾಶ ಇರೋದಿಲ್ಲ. ನಿಮ್ಮ ಅಕೌಂಟು ಬ್ಲಾಕ್ ಆಗುತ್ತೆ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಅಕೌಂಟನ್ನ ಯಾರು ಹೋಲ್ಡ್ ಮಾಡ್ತಾ ಇರ್ತಾರೆ ಅಥವಾ ಆ ಅಕೌಂಟ್ ನಿಮ್ಮದಾಗಿದ್ರೆ ನಿಮ್ಮ ಮೇಲೆ ಕೇಸ್ ಕೂಡ ದಾಖಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಠಿಣವಾದ ಕ್ರಮವನ್ನ ಕೂಡ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಕೈಗೊಳ್ಳುತ್ತೆ ಅನ್ನೋದನ್ನ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ಅಧಿಕೃತವಾಗಿ ಹೇಳಿರುವಂಥದ್ದು. ಹಾಗಾಗಿ ಇನ್ನು ಮುಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ
ಕೆಟ್ಟ ಕೆಟ್ಟ ಮೆಸೇಜ್ ಕಮೆಂಟ್ಗಳನ್ನು ಹಾಕುವ ಮುನ್ನ ಯೋಚನೆ ಮಾಡಿ, ಹಾಗೆಯೇ ಯಾರಾದರೂ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನು ಅಥವಾ ನಿಮ್ಮ ಪೋಸ್ಟ್ಗಳಿಗೆ ಬೇರೆ ಬೇರೆ ಕೆಟ್ಟದಾಗಿ ಮೆಸೇಜ್ ಬರುವಂಥದ್ದು, ಕಮೆಂಟ್ ಬರುವಂಥದ್ದು, ಅಥವಾ ನಿಮಗೆ ಪರ್ಸ್ನಲ್ ಆಗಿ ಯಾರಾದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ರೆ ಅಂಥವರಿಗೆ ಬುದ್ಧಿ ಕಲಿಸ್ಲಿಕ್ಕೂ ಕೂಡ ಅವಕಾಶವನ್ನ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಮಾಡಿಕೊಟ್ಟಿದೆ. ಹಾಗಾಗಿ ಅಂಥದ್ದೇನಾದರೂ ಇದ್ರೆ ಪೊಲೀಸ್ ಗಮನಕ್ಕೆ ತನ್ನಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಮನಸೋ ಇಚ್ಛೆ ವರ್ತಿಸೋದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.